ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಜಾಸ್ತಿ ಆಗುತ್ತೆ. ನಾನು ಈಗ 2ನೇ ಸಲ ಸಿನಿಮಾ ನೋಡ್ತಾ ಇರೋದು. ನನಗೆ ಪ್ರೊಡ್ಯೂಸರ್ ಒಂದ್ಸಲಿ ತೋರಿಸಿದ್ರು ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ, ಒಂದ್ಸಲಿ ಬಂದು ನೋಡಿ ಅಂತ. ಆವಾಗಲೂ ಕಣ್ಣುದ್ದೆ ಆಯಿತು. ಈಗ ಸೆಕೆಂಡ್ ಟೈಮ್ ನನಗೆ ಕತೆ ಏನದು ಗೊತ್ತಿತ್ತು, ಏನಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಸಹ ಎಂಡ್ ಪ್ರೀ ಕ್ಲೈಮ್ಯಾಕ್ಸಿಗೆ ಬರ್ತಾ ನನ್ನ ಕಣ್ಣು ಒದ್ದೆ ಆಗುತ್ತೆ. ನಿಜವಾಗ್ಲೂ ಎಲ್ಲರೂ ನೋಡೋವಂಥ ಪಿಕ್ಚರ್. 1970ನಲ್ಲಿ ಆಗಿರತಕ್ಕಂಥ ವಿಚಾರಗಳನ್ನ ಯಥಾವತ್ತು ಹಾಗೆ ಸ್ಕ್ರೀನ್ ಮೇಲೆ ತರಬೇಕು ಅಂದರೆ ಇಟ್ಸ್ ನಿಜವಾಗ್ಲೂ ಒಂದು ದೊಡ್ಡ ಅಡ್ವೆಂಚರ್. ಯಾಕಂದರೆ ಪ್ರಾಪರ್ಟಿಯಿಂದ ಹಿಡಿದು ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಸ್ ಡಿಸೈನ್ ಮಾಡಿರೋದ್ರಿಂದ ಹಿಡಿದು, ಆಮೇಲೆ ನನ್ನ ಕ್ಯಾರೆಕ್ಟ್ರು, ನಾನು ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಆ್ಯಕ್ಸೆಂಟೇ ಅಲ್ಲ, ವೇಷಭೂಷಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಆ ಪೀರಿಯಡಿಗೆ ತೊಗೊಂಡೋಗಿದೆಯಲ್ಲ, ಭಾಳ ಖುಷಿ ಆಯಿತು ನನಗೆ. ಇದನ್ನು ನೋಡಿದ ಮೇಲೆ ನನ್ನ ಪಾತ್ರಗಳು ಮೋಸ್ಟ್ಲಿ ಬೇರೆ ಬೇರೆ ಚಿತ್ರಗಳಲ್ಲಿ ಬದಲಾಗ್ಬೋದು, ನನಗೆ ಸಿಗುವಂಥ ಪಾತ್ರಗಳು ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಇದಕ್ಕೆ ವಯೋಮಿತಿ ಇಲ್ಲ, ಮಕ್ಕಳು ನೋಡ್ಬೋದು, ತಂದೆ ತಾಯಿನೂ ನೋಡ್ಬೋದು, ಅವ್ರ ತಂದೆ ತಾಯಿನೂ ಕರ್ಕೊಂಡು ಬರ್ಬೋದು. ದಯವಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ.